ದಂಪತಿಗಳಿಬ್ಬರು ಅಂಧರು ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನ ಪಡೆದಿದ್ರು. ಇರೋಕೆ ಒಂದು ಸ್ವಂತ ಸೂರಿಗಾಗಿ ಆಸೆ ಪಟ್ಟಿದ್ರು. ಆದ್ರೆ ಅವರ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕರು ಅಂಧ ದಂಪತಿಗಳನ್ನ ಕಣ್ಣೀರಿಡುವಂತೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಇವರಿಬ್ಬರು ದೇವರ ಮಕ್ಕಳು, ದೃಷ್ಟಿ ಇಲ್ಲದೆ ಹುಟ್ಟಿದವರು. ನಿನಗೆ ನಾನು ನನಗೆ ನೀನು ಎಂದು ಬದುಕು ಸಾಗಿಸುತ್ತಿದ್ದರು. ಕತ್ತಲ ಜೀವನದಲ್ಲಿ ಬೆಳಕು ಕಂಡಿದ್ದರು. ಆದರೆ ಅದ್ಯಾರೋ ದುರಳರು, ಅಂಧರು ಅನ್ನೋದನ್ನು ನೋಡದೆ ಈ ದಂಪತಿಗೆ ಮೋಸ ಮಾಡಿದ್ದಾರೆ. ಕಣ್ಣುಗಳಿಲ್ಲದವರು ಕಣ್ಣೀರು ಹಾಕೋ ದೃಶ್ಯ ಕರುಳು ಹಿಂಡುವಂತಿದೆ. ಸೂರಿಗಾಗಿ ಕನಸು ಕಂಡ ಅಂಧ ದಂಪತಿಗೆ ಮೋಸ. ಅಂಧ ದಂಪತಿಯಿಂದ 13 ಲಕ್ಷ ಪಡೆದು ವಂಚನೆ. ಚಿತ್ರದುರ್ಗ ಮೂಲದ ಅಂಧ ದಂಪತಿ ಅಣ್ಣಪ್ಪ SBI ಬ್ಯಾಂಕ್ ನೌಕರ, ಪತ್ನಿ ಮಮತಾ ತುಮಕೂರು ಪಾಲಿಕೆಯ ನೌಕರೆ. ಇವರು ತುಮಕೂರಿನ ಗಾಂಧಿನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಇಬ್ಬರು ಕಷ್ಟಪಟ್ಟು ದುಡಿದು ಒಂದಿಷ್ಟು ಹಣ ಕೂಡಿಟ್ಟಿದ್ರು. ಆ ಹಣದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಳ್ಳಬೇಕೆಂದು ಆಸೆ ಪಟ್ಟಿದ್ರು. ತುಮಕೂರಿನ ಖ್ಯಾತಸಂದ್ರದ ಚಂದ್ರಮೌಳೇಶ್ವರ ಬಡಾವಣೆ ನಿವಾಸಿ ಶಿಲ್ಪಾ ಎಂಬಕ್ಕೆ ಮನೆ ಮಾರಾಟ ಮಾಡಲು ಮುಂದಾಗಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಈ ಅಂಧ ದಂಪತಿ ಶಿಲ್ಪಾಳನ್ನ ಸಂಪರ್ಕಿಸಿ 60 ಲಕ್ಷಕ್ಕೆ ಮಾತುಕತೆ ನಡೆಸಿ 13 ಲಕ್ಷ ಹಣ ಕೊಟ್ಟು ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ರು. ಆದರೆ ಈ ದಂಪತಿ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕಿ ಶಿಲ್ಪಾ ಕುಟುಂಬ ಮನೆ ಕೊಡುವ ನೆಪದಲ್ಲಿ ಬರೋಬ್ಬರಿ 13 ಲಕ್ಷ ಹಣವನ್ನು ಪಡೆದು ವಂಚನೆ ಮಾಡಿದ್ದಾರೆ. ಈ ಶಿಲ್ಪನ್ನವರು ಮನೆ ಹತ್ರ ಹೋಗಿ ಪರ್ಚೇಸ್ ಮಾಡಕ್ಕೆ ಕೇಳಿದಾಗ ಅವರು 70 ಲಕ್ಷಕ್ಕೆ ನಾವು ಮನೆ ಮಾತುಕತೆ ಆಯಿತು. ಬಟ್ ನಾವು ಅಷ್ಟೊಂದು ಆಗಲ್ಲ, 60 ಲಕ್ಷಕ್ಕೆ ನಮಗೆ ಮನೆ ಕೊಡಿ ಅಂತ ನಾವು ಮಾತಾಡಿದ್ವಿ. ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇದು ಅಗ್ರಿಮೆಂಟ್ ಪೇಪರ್ನ ಅವ್ರನ್ನೆಲ್ಲ ಅವರೇ ರೆಡಿ ಮಾಡ್ಕೊಂಡು ಬಂದರು. ರೆಡಿ ಮಾಡ್ಕೊಂಬಂದಾಗ ನಮ್ಮ ಹತ್ರ 13 ಲಕ್ಷ ನೀವು ಕೊಡಿ, 13 ಲಕ್ಷ ಕೊಟ್ಟಾಗ ನಾವು ನಿಮಗೆ ಇದು ಮಾಡಿಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. ಬಟ್ ಅವರು 13 ಲಕ್ಷ ದುಡ್ಡು ಇಸ್ಕೊಂಡಾದಮೇಲೆ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಬ್ಯಾಂಕ್ನವ್ರು ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಮನೆ ಖಾಲಿ ಮಾಡಿಬಿಟ್ಟಿದ್ರು. 13 ಲಕ್ಷ ರೂಪಾಯಿ ಹಣ ಪಡೆದು ಅಂಧ ದಂಪತಿಗೆ ತಿಳಿಯದಂತೆ ಶಿಲ್ಪಾ ಮನೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾಳೆ. ತಾವು ಕೊಟ್ಟಿದ್ದ 13 ಲಕ್ಷ ಹಣ ವಾಪಸ್ ಕೇಳಲು ಹೋದರೆ ಅವತ್ತು ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಶಿಲ್ಪಾ ಕತೆ ಕಟ್ತಿದ್ದಾಳೆ. ಒಟ್ಟು 13 ಲಕ್ಷ ತಂದ್ಕೊಟ್ವಿ. ಮನೆ ವ್ಯವಹಾರಕ್ಕೆ ಅಂತಾನೆ ತಂದ್ಕೊಟ್ಟಿದ್ದು ಸರ್ ಆ ದುಡ್ಡು. ಆಮೇಲೆ ಮತ್ತೆ ಅದು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಂದ ತಕ್ಷಣ ಗೊತ್ತಾದ ತಕ್ಷಣ ಅವರು ಬೇರೆಯವ್ರಿಗೆ ನಮ್ದು ಅಗ್ರಿಮೆಂಟ್ ಇತ್ತು ಸರ್, ಇನ್ನೊಂಚೂರು ಟೈಮ್ ಇತ್ತು. ಯಾರೇ ಆಗಲಿ ಸ್ವಲ್ಪ ದುಡ್ಡು ಕೊಟ್ಟ ಮೇಲೆ 1 ತಿಂಗಳು ಅಷ್ಟು ದಿನ ಟೈಮ್ ಕೊಡ್ತಾರಲ್ವ ಸರ್. ಇವರೇನು ಕೀನು ಕೊಡ್ದೇನೆ ಆ ಮನೆನೂ ಇಲ್ಲದೆ ದುಡ್ಡು ಇಲ್ಲದೆ ಏನೂ ಇಲ್ಲದೆ 13 ಲಕ್ಷ ತಗೊಂಡು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ಪರಾರಿಯಾಗಿದ್ದಾರೆ ಸರ್. ಮೋಸ ಹೋದ ಅಂಧ ದಂಪತಿ ಖ್ಯಾತಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಲ್ಪಾ ವಿರುದ್ಧ FIR ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ನ್ಯಾಯಾಲಯದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಕೈ ತೊಳೆದುಕೊಂಡಿದ್ದಾರಂತೆ. 2022ರಿಂದ ಇಲ್ಲಿಯವರೆಗೆ ಹಣಕ್ಕಾಗಿ ಈ ಅಂಧ ದಂಪತಿ ಅಲೆದಾಡುತ್ತಿದ್ದಾರೆ. ಅತ್ತ ತಾವು ಕೂಡಿಟ್ಟ ಹಣವೂ ಇಲ್ಲದೆ ಇತ್ತ ಮನೆಯೂ ಇಲ್ಲದೆ ಪ್ರತಿದಿನ ಕಣ್ಣೀರಿಡುತ್ತಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ದಂಪತಿಗಳಿಬ್ಬರು ಅಂಧರು ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನ ಪಡೆದಿದ್ರು. ಇರೋಕೆ ಒಂದು ಸ್ವಂತ ಸೂರಿಗಾಗಿ ಆಸೆ ಪಟ್ಟಿದ್ರು. ಆದ್ರೆ ಅವರ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕರು ಅಂಧ ದಂಪತಿಗಳನ್ನ ಕಣ್ಣೀರಿಡುವಂತೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಇವರಿಬ್ಬರು ದೇವರ ಮಕ್ಕಳು, ದೃಷ್ಟಿ ಇಲ್ಲದೆ ಹುಟ್ಟಿದವರು. ನಿನಗೆ ನಾನು ನನಗೆ ನೀನು ಎಂದು ಬದುಕು ಸಾಗಿಸುತ್ತಿದ್ದರು. ಕತ್ತಲ ಜೀವನದಲ್ಲಿ ಬೆಳಕು ಕಂಡಿದ್ದರು. ಆದರೆ ಅದ್ಯಾರೋ ದುರಳರು, ಅಂಧರು ಅನ್ನೋದನ್ನು ನೋಡದೆ ಈ ದಂಪತಿಗೆ ಮೋಸ ಮಾಡಿದ್ದಾರೆ. ಕಣ್ಣುಗಳಿಲ್ಲದವರು ಕಣ್ಣೀರು ಹಾಕೋ ದೃಶ್ಯ ಕರುಳು ಹಿಂಡುವಂತಿದೆ. ಸೂರಿಗಾಗಿ ಕನಸು ಕಂಡ ಅಂಧ ದಂಪತಿಗೆ ಮೋಸ. ಅಂಧ ದಂಪತಿಯಿಂದ 13 ಲಕ್ಷ ಪಡೆದು ವಂಚನೆ. ಚಿತ್ರದುರ್ಗ ಮೂಲದ ಅಂಧ ದಂಪತಿ ಅಣ್ಣಪ್ಪ SBI ಬ್ಯಾಂಕ್ ನೌಕರ, ಪತ್ನಿ ಮಮತಾ ತುಮಕೂರು ಪಾಲಿಕೆಯ ನೌಕರೆ. ಇವರು ತುಮಕೂರಿನ ಗಾಂಧಿನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಇಬ್ಬರು ಕಷ್ಟಪಟ್ಟು ದುಡಿದು ಒಂದಿಷ್ಟು ಹಣ ಕೂಡಿಟ್ಟಿದ್ರು. ಆ ಹಣದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಳ್ಳಬೇಕೆಂದು ಆಸೆ ಪಟ್ಟಿದ್ರು.
ತುಮಕೂರಿನ ಖ್ಯಾತ ಸಂದ್ರದ ಚಂದ್ರಮೌಳೇಶ್ವರ ಬಡಾವಣೆ ನಿವಾಸಿ ಶಿಲ್ಪಾ ಎಂಬಕ್ಕೆ ಮನೆ ಮಾರಾಟ ಮಾಡಲು ಮುಂದಾಗಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಈ ಅಂಧ ದಂಪತಿ ಶಿಲ್ಪಾಳನ್ನ ಸಂಪರ್ಕಿಸಿ 60 ಲಕ್ಷಕ್ಕೆ ಮಾತುಕತೆ ನಡೆಸಿ 13 ಲಕ್ಷ ಹಣ ಕೊಟ್ಟು ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ರು. ಆದರೆ ಈ ದಂಪತಿ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕಿ ಶಿಲ್ಪಾ ಕುಟುಂಬ ಮನೆ ಕೊಡುವ ನೆಪದಲ್ಲಿ ಬರೋಬ್ಬರಿ 13 ಲಕ್ಷ ಹಣವನ್ನು ಪಡೆದು ವಂಚನೆ ಮಾಡಿದ್ದಾರೆ. ಈ ಶಿಲ್ಪನ್ನವರು ಮನೆ ಹತ್ರ ಹೋಗಿ ಪರ್ಚೇಸ್ ಮಾಡೋಕ್ಕೆ ಕೇಳಿದಾಗ ಅವರು 70 ಲಕ್ಷಕ್ಕೆ ನಾವು ಮನೆ ಮಾತುಕತೆ ಆಯಿತು. ಬಟ್ ನಾವು ಅಷ್ಟೊಂದು ಆಗಲ್ಲ, 60 ಲಕ್ಷಕ್ಕೆ ನಮಗೆ ಮನೆ ಕೊಡಿ ಅಂತ ನಾವು ಮಾತಾಡಿದ್ವಿ. ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇದು ಅಗ್ರಿಮೆಂಟ್ ಪೇಪರ್ನ ಅವ್ರನ್ನೆಲ್ಲ ಪೇಪರ್ ಅವರೇ ರೆಡಿ ಮಾಡ್ಕೊಂಡು ಬಂದರು. ರೆಡಿ ಮಾಡ್ಕೊಂಬಂದಾಗ ನಮ್ಮ ಹತ್ರ 13 ಲಕ್ಷ ನೀವು ಕೊಡಿ, 13 ಲಕ್ಷ ಕೊಟ್ಟಾಗ ನಾವು ನಿಮಗೆ ಇದು ಮಾಡಿಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. ಬಟ್ ಅವರು 13 ಲಕ್ಷ ದುಡ್ಡು ಇಸ್ಕೊಂಡಾದಮೇಲೆ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಬ್ಯಾಂಕ್ನವ್ರು ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಮನೆ ಖಾಲಿ ಮಾಡಿಬಿಟ್ಟಿದ್ರು. 13 ಲಕ್ಷ ರೂಪಾಯಿ ಹಣ ಪಡೆದು ಅಂಧ ದಂಪತಿಗೆ ತಿಳಿಯದಂತೆ ಶಿಲ್ಪಾ ಮನೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾಳೆ. ತಾವು ಕೊಟ್ಟಿದ್ದ 13 ಲಕ್ಷ ಹಣ ವಾಪಸ್ ಕೇಳಲು ಹೋದರೆ ಅವತ್ತು ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಶಿಲ್ಪಾ ಕತೆ ಕಟ್ತಿದ್ದಾಳೆ. ಒಟ್ಟು 13 ಲಕ್ಷ ತಂದ್ಕೊಟ್ವಿ. ಮನೆ ವ್ಯವಹಾರಕ್ಕೆ ಅಂತಲೇ ತಂದ್ಕೊಟ್ಟಿದ್ದು ಸರ್ ಆ ದುಡ್ಡು. ಆಮೇಲೆ ಮತ್ತೆ ಅದು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಂದ ತಕ್ಷಣ ಗೊತ್ತಾದ ತಕ್ಷಣ ಅವರು ಬೇರೆಯವ್ರಿಗೆ ನಮ್ದು ಅಗ್ರಿಮೆಂಟ್ ಇತ್ತು ಸರ್, ಇನ್ನೊಂಚೂರು ಟೈಮ್ ಇತ್ತು. ಯಾರೇ ಆಗಲಿ ಸ್ವಲ್ಪ ದುಡ್ಡು ಕೊಟ್ಟ ಮೇಲೆ 1 ತಿಂಗಳು ಅಷ್ಟು ದಿನ ಟೈಮ್ ಕೊಡ್ತಾರಲ್ವ ಸರ್. ಇವರೇನು ಕೀನು ಕೊಡ್ದೇನೆ ಆ ಮನೆನೂ ಇಲ್ಲದೆ ದುಡ್ಡು ಇಲ್ಲದೆ ಏನೂ ಇಲ್ಲದೆ 13 ಲಕ್ಷ ತಗೊಂಡು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ಪರಾರಿಯಾಗಿದ್ದಾರೆ ಸರ್. ಮೋಸ ಹೋದ ಅಂಧ ದಂಪತಿ ಖ್ಯಾತಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಲ್ಪಾ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ನ್ಯಾಯಾಲಯದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಕೈ ತೊಳೆದುಕೊಂಡಿದ್ದಾರಂತೆ. 2022ರಿಂದ ಇಲ್ಲಿಯವರೆಗೆ ಹಣಕ್ಕಾಗಿ ಈ ಅಂಧ ದಂಪತಿ ಅಲೆದಾಡುತ್ತಿದ್ದಾರೆ. ಅತ್ತ ತಾವು ಕೂಡಿಟ್ಟ ಹಣವೂ ಇಲ್ಲದೆ ಇತ್ತ ಮನೆಯೂ ಇಲ್ಲದೆ ಪ್ರತಿದಿನ ಕಣ್ಣೀರಿಡುತ್ತಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ದಂಪತಿಗಳಿಬ್ಬರು ಅಂಧರು, ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನ ಪಡೆದಿದ್ರು. ಇರೋಕೆ ಒಂದು ಸ್ವಂತ ಸೂರಿಗಾಗಿ ಆಸೆ ಪಟ್ಟಿದ್ರು. ಆದ್ರೆ ಅವರ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕರು ಅಂಧ ದಂಪತಿಗಳನ್ನ ಕಣ್ಣೀರಿಡುವಂತೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಇವರಿಬ್ಬರು ದೇವರ ಮಕ್ಕಳು, ದೃಷ್ಟಿ ಇಲ್ಲದೆ ಹುಟ್ಟಿದವರು. ನಿನಗೆ ನಾನು ನನಗೆ ನೀನು ಎಂದು ಬದುಕು ಸಾಗಿಸುತ್ತಿದ್ದರು. ಕತ್ತಲ ಜೀವನದಲ್ಲಿ ಬೆಳಕು ಕಂಡಿದ್ದರು. ಆದರೆ ಅದ್ಯಾರೋ ದುರಳರು, ಅಂಧರು ಅನ್ನೋದನ್ನು ನೋಡದೆ ಈ ದಂಪತಿಗೆ ಮೋಸ ಮಾಡಿದ್ದಾರೆ. ಕಣ್ಣುಗಳಿಲ್ಲದವರು ಕಣ್ಣೀರು ಹಾಕೋ ದೃಶ್ಯ ಕರುಳು ಹಿಂಡುವಂತಿದೆ. ಸೂರಿಗಾಗಿ ಕನಸು ಕಂಡ ಅಂಧ ದಂಪತಿಗೆ ಮೋಸ. ಅಂಧ ದಂಪತಿಯಿಂದ 13 ಲಕ್ಷ ಪಡೆದು ವಂಚನೆ. ಚಿತ್ರದುರ್ಗ ಮೂಲದ ಅಂಧ ದಂಪತಿ ಅಣ್ಣಪ್ಪ SBI ಬ್ಯಾಂಕ್ ನೌಕರ, ಪತ್ನಿ ಮಮತಾ ತುಮಕೂರು ಪಾಲಿಕೆಯ ನೌಕರೆ. ಇವರು ತುಮಕೂರಿನ ಗಾಂಧಿನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಇಬ್ಬರು ಕಷ್ಟಪಟ್ಟು ದುಡಿದು ಒಂದಿಷ್ಟು ಹಣ ಕೂಡಿಟ್ಟಿದ್ರು. ಆ ಹಣದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಳ್ಳಬೇಕೆಂದು ಆಸೆ ಪಟ್ಟಿದ್ರು. ತುಮಕೂರಿನ ಖ್ಯಾತ ಸಂದ್ರದ ಚಂದ್ರಮೌಳೇಶ್ವರ ಬಡಾವಣೆ ನಿವಾಸಿ ಶಿಲ್ಪಾ ಎಂಬಕ್ಕೆ ಮನೆ ಮಾರಾಟ ಮಾಡಲು ಮುಂದಾಗಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಈ ಅಂಧ ದಂಪತಿ ಶಿಲ್ಪಾಳನ್ನ ಸಂಪರ್ಕಿಸಿ 60 ಲಕ್ಷಕ್ಕೆ ಮಾತುಕತೆ ನಡೆಸಿ 13 ಲಕ್ಷ ಹಣ ಕೊಟ್ಟು ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ರು. ಆದರೆ ಈ ದಂಪತಿ ಅಂಧತ್ವವನ್ನೇ ಬಂಡವಾಳ ಮಾಡಿಕೊಂಡ ವಂಚಕಿ ಶಿಲ್ಪಾ ಕುಟುಂಬ ಮನೆ ಕೊಡುವ ನೆಪದಲ್ಲಿ ಬರೋಬ್ಬರಿ 13 ಲಕ್ಷ ಹಣವನ್ನು ಪಡೆದು ವಂಚನೆ ಮಾಡಿದ್ದಾರೆ. ಈ ಶಿಲ್ಪನ್ನವರು ಮನೆ ಹತ್ರ ಹೋಗಿ ಪರ್ಚೇಸ್ ಮಾಡೋಕ್ಕೆ ಕೇಳಿದಾಗ ಅವರು 70 ಲಕ್ಷಕ್ಕೆ ನಾವು ಮನೆ ಮಾತುಕತೆ ಆಯಿತು. ಬಟ್ ನಾವು ಅಷ್ಟೊಂದು ಆಗಲ್ಲ, 60 ಲಕ್ಷಕ್ಕೆ ನಮಗೆ ಮನೆ ಕೊಡಿ ಅಂತ ನಾವು ಮಾತಾಡಿದ್ವಿ. ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇದು ಅಗ್ರಿಮೆಂಟ್ ಪೇಪರ್ನ ಅವ್ರನ್ನೆಲ್ಲ ಪೇಪರ್ ಅವರೇ ರೆಡಿ ಮಾಡ್ಕೊಂಡು ಬಂದರು. ರೆಡಿ ಮಾಡ್ಕೊಂಬಂದಾಗ ನಮ್ಮ ಹತ್ರ 13 ಲಕ್ಷ ನೀವು ಕೊಡಿ, 13 ಲಕ್ಷ ಕೊಟ್ಟಾಗ ನಾವು ನಿಮಗೆ ಇದು ಮಾಡಿಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. ಬಟ್ ಅವರು 13 ಲಕ್ಷ ದುಡ್ಡು ಇಸ್ಕೊಂಡಾದಮೇಲೆ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಬ್ಯಾಂಕ್ನವ್ರು ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಮನೆ ಖಾಲಿ ಮಾಡಿಬಿಟ್ಟಿದ್ರು. 13 ಲಕ್ಷ ರೂಪಾಯಿ ಹಣ ಪಡೆದು ಅಂಧ ದಂಪತಿಗೆ ತಿಳಿಯದಂತೆ ಶಿಲ್ಪಾ ಮನೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾಳೆ. ತಾವು ಕೊಟ್ಟಿದ್ದ 13 ಲಕ್ಷ ಹಣ ವಾಪಸ್ ಕೇಳಲು ಹೋದರೆ ಅವತ್ತು ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಶಿಲ್ಪಾ ಕತೆ ಕಟ್ತಿದ್ದಾಳೆ. ಒಟ್ಟು 13 ಲಕ್ಷ ತಂದ್ಕೊಟ್ವಿ. ಮನೆ ವ್ಯವಹಾರಕ್ಕೆ ಅಂತಲೇ ತಂದ್ಕೊಟ್ಟಿದ್ದು ಸರ್ ಆ ದುಡ್ಡು.
ಆಮೇಲೆ ಮತ್ತೆ ಅದು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಂದ ತಕ್ಷಣ ಗೊತ್ತಾದ ತಕ್ಷಣ ಅವರು ಬೇರೆಯವ್ರಿಗೆ ನಮ್ದು ಅಗ್ರಿಮೆಂಟ್ ಇತ್ತು ಸರ್, ಇನ್ನೊಂಚೂರು ಟೈಮ್ ಇತ್ತು, ಯಾರೇ ಆಗಲಿ ಸ್ವಲ್ಪ ದುಡ್ಡು ಕೊಟ್ಟ ಮೇಲೆ 1 ತಿಂಗಳು ಅಷ್ಟು ದಿನ ಟೈಮ್ ಕೊಡ್ತಾರಲ್ವ ಸರ್. ಇವರೇನು ಕೀನು ಕೊಡ್ದೇನೆ ಆ ಮನೆನೂ ಇಲ್ಲದೆ ದುಡ್ಡು ಇಲ್ಲದೆ ಏನೂ ಇಲ್ಲದೆ 13 ಲಕ್ಷ ತಗೊಂಡು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ಪರಾರಿಯಾಗಿದ್ದಾರೆ ಸರ್. ಮೋಸ ಹೋದ ಅಂಧ ದಂಪತಿ ಕ್ಯಾತಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಲ್ಪಾ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ನ್ಯಾಯಾಲಯದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಕೈ ತೊಳೆದುಕೊಂಡಿದ್ದಾರಂತೆ. 2022ರಿಂದ ಇಲ್ಲಿಯವರೆಗೆ ಹಣಕ್ಕಾಗಿ ಈ ಅಂಧ ದಂಪತಿ ಅಲೆದಾಡುತ್ತಿದ್ದಾರೆ. ಅತ್ತ ತಾವು ಕೂಡಿಟ್ಟ ಹಣವೂ ಇಲ್ಲದೆ ಇತ್ತ ಮನೆಯೂ ಇಲ್ಲದೆ ಪ್ರತಿದಿನ ಕಣ್ಣೀರಿಡುತ್ತಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.